ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಷಾಢ ಮಾಸದ ಮಿಥುನ ರಾಶಿಯವರ ಮಾಸ ಭವಿಷ್ಯ ಅಂದರೆ ಭವಿಷ್ಯ ಹೇಗಿದೆ ಮುಂದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನುವಂಥದ್ದು ಮಾಡಿ. ಇನ್ನು ಮೊದಲನೇದಾಗಿ ಕೆಲಸದ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನುವಂಥದ್ದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನೀವು ಹೇಳುವಂತಹ ಪ್ರತಿಯೊಂದು ಅಭಿಪ್ರಾಯಗಳಿಗೆ ಬೆಲೆ ಸಿಗುತ್ತೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳ್ತದೆ. ಆದರೆ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳ ಕೈ ಎತ್ಕೊಳ್ಳೋದ್ರಿಂದ ಪ್ರಮುಖ ಕೆಲಸಗಳಿಗೆ ಮಾತ್ರ ಆದ್ಯತೆ ನೀಡುವಂಥದ್ದು ಒಳ್ಳೆಯದು. ಇನ್ನು ವ್ಯವಹಾರಗಳಲ್ಲಿ ಹೊಸ ಆಲೋಚನೆಗಳಿಗೆ ಉತ್ತಮ ಫಲಿತಾಂಶ ನಿಮಗೆ ದೊರಕಬಹುದು. ಜಾಹೀರಾತು, ಡಿಜಿಟಲ್ ಕ್ಷೇತ್ರದಲ್ಲಿ ಮಾಡುವವರಿಗೆ ಉತ್ತಮ ಫಲಿತಾಂಶ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ವಿಚಾರದಲ್ಲಿ ಆದಾಯದ ಹೊಸ ಮೂಲಗಳು ಕಂಡುಬರುತ್ತೆ. ಬಹಳ ದಿನಗಳಿಂದ ಬರಬೇಕಾದ ಹಣಗಳು ನಿಮ್ಮ ಕೈ ಸೇರುತ್ತೆ. ಅದೇ ಉತ್ಸಾಹದಲ್ಲಿ ಬಂದಿರುವಂತಹ ಹಣದ ವೆಚ್ಚಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಕುಟುಂಬದಲ್ಲಿ ಮಾತಾಡುವಂತಹ ಮಾತುಗಳಿಗೆ ಹೆಚ್ಚಾದ ಗೌರವ ಗಳಿಸ್ತೀರಾ. ಮನೆಯವರಿಂದ ದೂರ ಆಗಿರುವಂತಹ ಸಂಬಂಧ, ಸ್ನೇಹ ಮತ್ತೆ ನಿಮ್ಗೆ ಹತ್ತಿರ ಆಗುತ್ತೆ. ಸಹೋದರ ಸಹೋದರಿಯಿಂದ ನಿಮ್ಗೆ ಒಳ್ಳೆಯ ಸಹಕಾರ ನಿಮ್ಗೆ ಸಿಗುತ್ತೆ. ಇನ್ನು ನಿಮ್ಮ ಸಂಗತಿಯ ಜೊತೆಗೆ ಹೊಸ ಪ್ಲಾನಿಂಗ್ ಅನ್ನುವಂಥದ್ದು ಸಹಕಾರ ನಿಮ್ಗೆ ಸಿಗುತ್ತೆ. ಪರಸ್ಪರ ಪ್ರೋತ್ಸಾಹದಿಂದ ಇಬ್ಬರ ಸಂಬಂಧಗಳು ಗಟ್ಟಿಯಾಗುತ್ತೆ. ನಿಮ್ಮ ಆರೋಗ್ಯ ವಿಚಾರದಲ್ಲಿ ಬಂದಾಗ ನಿರಂತರ ಕೆಲಸದ ವಿಚಾರದಿಂದಾಗಿ ನಿಮಗೆ ಸ್ವಲ್ಪ ನಿದ್ರಾಹೀನತೆ ಮತ್ತು ಆಯಸ್ಸು ವಿಚಾರದಲ್ಲಿ ಸಮಸ್ಯೆ ಆಗ್ಬೋದು. ಈ ಆಷಾಢ ಮಾಸದಲ್ಲಿ ಪ್ರತಿ ಬುಧವಾರ ಗಣೇಶ ದೇವನಿಗೆ ಗರಿಕೆ ಹುಲ್ಲನ್ನು ದಯವಿಟ್ಟು ಅರ್ಪಿಸಿ. ಓಂ ಗಣಪತೇ ನಮಃ ಅಂತ ಹೇಳಿ ಮಂತ್ರವನ್ನು ಜಪ ಮಾಡಿ. ಇದಾಗಿತ್ತು ಮಿಥುನ ರಾಶಿಯವರ ಆಷಾಢ ಮಾಸದ ರಾಶಿ ಭವಿಷ್ಯ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಈ ಕೆಳಗಂಡ ನಂಬರಿಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ಕೂಡ ಭೇಟಿಯಾಗ್ಬೋದು ಮತ್ತು ಪರಿಹಾರವನ್ನು ನಮ್ಮಿಂದ ಪಡೆದುಕೊಳ್ಬೋದು. ಧನ್ಯವಾದಗಳು.